ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡಲ್ಲಿ ಡಾಗ್ ಸತೀಶ್ ಅವ್ರನ್ನ ಮನೆ ಕಳಿಸಿದ್ದು ಸರಿ ಇತ್ತಾ ತಪ್ಪಿತ್ತಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಸ್ವಲ್ಪ ಎಪಿಸೋಡ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಮಿನಿಟ್ ಮಾತಾಡ್ಬಿಡ್ತೀನಿ. ಏನು ಟಾಪಿಕ್ ಅಂತಂದರೆ, ಡಾಗ್ ಸತೀಶ್ ಅವ್ರನ್ನ ಕಳಿಸಿದ್ದು ಓಕೆ, ಫೇರ್ ಎನಫ್, ವೋಟಿಂಗ್ ಮುಖಾಂತರ ಕಳಿಸಿದ್ರು ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಿರೋದು ಬಿಗ್ ಬಾಸ್ ಅವ್ರ ವಾಯ್ಸ್ ಬಂದಿದ್ದು ಆ ಥರ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆಯವರೇ ಡಿಸೈಡ್ ಮಾಡಿಕೊಂಡು ಯಾರನ್ನ ಮುಂದೆ ಕಳಿಸ್ಬೇಕು ಅಂದ್ಕೊಂಡಿದ್ರೆ ಅದು ಮುಂದೆ ಕಳಿಸಿ ಅಂತ ಹೇಳ್ತಾರೆ. ಅವಾಗ ಮನೆ ಬಾಕ್ಲ ಹತ್ರ ನಿಯರೆಸ್ಟ್ ಇದ್ದಿದ್ದು ಡಾಗ್ ಸತೀಶ್ ಅವರು ಆಚೆ ಹೋಗ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಏನಂತ ಬಿಗ್ ಬಾಸ್ ಅವರು ತಳ್ಳಾಕ್ಬಿಡ್ತಾರೆ ಅಂತಂದರೆ, ಬಿಗ್ ಬಾಸ್ ಅವರು ಆ್ಯಕ್ಚುಲಿ ಜನಗಳ ಓಟ್ ನಿರ್ಧಾರದ ಮೇಲೆ ಆಚೆ ಕಳಿಸೋದು. ಜನಗಳ ಓಟು ಕೂಡ ಇದೇ ಇತ್ತು, ಅಂದರೆ ಸತೀಶ್ ಅವ್ರು ಆಚೆ ಹೋಗ್ಬೇಕು ಅಂತ ಇತ್ತು. ಬಟ್ ಮನೆ ಜನಗಳು ಕೂಡ ಇದೇ ಇತ್ತು ಅಂತ ಎರಡು ಒಂದೇ. ನನಗೆ ಇದು ಅನ್ಸಿದೆ ಏನಂತಂದ್ರೆ, ಒಂಥರ ಸ್ಕ್ರಿಪ್ಟೆಡ್ ಶೋ ಥರ ಅನ್ಸ್ಬಿಡ್ತೀವಿ ಗುರು. ಇಮಿಡಿಯೇಟ್ ಆಗಿ ಹೌ ಕಮ್ ನಾವು ಹಾಕಿರೋ ಓಟುನು ಸೊ ಇಮಿಡಿಯೇಟ್ ಆಗಿ ಲೈಕ್ ಅವರು ಡಿಸೈಡ್ ಮಾಡಿರೋ ಓಟು ಹೆಂಗೆ ಒಂದೇ ಆಗ್ಬಿಡುತ್ತೆ. ವೈ ನಾಟ್ ಮಲ್ಲಮ್ಮ? ಮಲ್ಲಮ್ಮ ಕಡೆಯಿಂದ ಜನರಲ್ ಕ್ಯಾಟಗರಿಯಿಂದ ಯೋಚನೆ ಮಾಡ್ತಿದ್ರೆ, ಮಲ್ಲಮ್ಮ ಅವ್ರು ಇವಾಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಅವರು ಮುಂದೆ ಹೋಗ್ತಾ ಹೋಗ್ತಾ ಮನೆಗೆ ಕಾಂಟ್ರಿಬ್ಯೂಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಕಷ್ಟ ಇದೆ. ರಕ್ಷಿತಾ ಅವ್ರ ಬಗ್ಗೆ ನಾನು ಮಾತಾಡಿದೆ. ರಕ್ಷಿತಾ ಅವ್ರು ಒಳ್ಳೆ ಕಂಟೆಂಟ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಅಂಡ್ ಮನೆ ಕಾಂಟ್ರಿಬ್ಯೂಷನ್ ಅಲ್ಲಿ ಅವ್ರಿಗೆ ಆಕ್ಚುಲಿ ಫುಟೇಜ್ನ ತಗೊಳಕ್ ಅವ್ರು ಚೆನ್ನಾಗಿ ಗೊತ್ತಿದೆ. ಅವ್ರು ಮಾತಾಡ್ತಾ ಇದ್ದಾರೆ. ಮಲ್ಲಮ್ಮ ಅವ್ರು ಆತರ ಅಲ್ಲ. ಮಲ್ಲಮ್ಮ ಅವ್ರಿಗೆ ಯಾರಾದ್ರೂ ಬಂದು ಮಾತಾಡ್ಸಿದ್ರೆ ಮಾತ್ರ ಅವ್ರು ಮಾತಾಡೋದು. ಮಾತಾಡಿದ್ರೆ ಒಂದೇ ಮಾತಾಡ್ತಾರೆ. ಅವರು ತುಂಬಾ ಮುಗ್ಧತೆ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳ್ತಾರೆ, ಅದು ತುಂಬಾ ರೆಸ್ಪೆಕ್ಟ್ ಇದೆ. ಬಟ್ ಎಲ್ಲ ಒಂದ್ ಕಡೆ ಡಿಸರ್ವ್ಡ್ ಇದ್ದವರು ಸುಮ್ಮನೆ ಬೇಗ ಆಚೆ ಹೋಗ್ತಾ ಇದಾರೆ, ಏನೋ ಡಿಸರ್ವ್ ಇಲ್ಲದೆ ಇರೋರು ಒಳಗಡೆ ಉಳ್ಕೊಂತ ಇದಾರೆ. ಎಸ್ಪೆಷಲಿ ಆಜೆ ಅಮಿತ್ ಅವರಾಗಿರ್ಬೋದು, ಆಮೇಲೆ ಕರೀಬಾಸಿಫ್ ಅವರಾಗಿರ್ಬೋದು, ಅವ್ರು ಹೋಗಿದ್ದು ತುಂಬಾ ಡಿಸಪಾಯಿಂಟ್ ಅಂತ ಅನ್ನಿಸ್ತು ನನಗೆಲ್ಲ ಒಂದ್ ಕಡೆ. ಬಟ್ ಎನಿವೇಸ್, ಈ ಒಂದು ನಿರ್ಧಾರನ ಎಷ್ಟು ಜನಗಳು ನೀವು ಹೆಚ್ಚುತ್ತೀರಾ ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಓಟಿನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಫೇಕ್ ಮಾಡಿ ಓಟ್ನ ನಮ್ಮ ಮೇಲೆ ಡಿಸೈಡ್ ಮಾಡಿಬಿಟ್ಟು ತಗೊಳ್ತಾ ಇದಾರೆ, ಅಂದ್ರೆ ಬೇಕಾಬಿಟ್ಟು ತಗೊಳ್ತಾ ಇದಾರೆ ಬಿಗ್ ಬಾಸ್ ಅವರು. ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಆಸ್ ಯೂಶುವಲ್ ಮಾರ್ನಿಂಗ್ ಆಗುತ್ತೆ, ಒಂದು ಒಳ್ಳೆ ಸಾಂಗ್ ಬರುತ್ತೆ. ಸಾಂಗ್ ಆದ್ಮೇಲೆ ಗಿಲ್ಲಿ ನಟ ಮತ್ತೆ ಕಾವ್ಯ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದ್ರೆ ಮೊನ್ನೆ ನೈಟ್ ಅಲ್ಲಿ ಏನು ದೆವ್ವದ್ದು ಒಂದು ಇದಿತ್ತಲ್ಲ, ಸೊ ಅದ್ರದ್ದೇ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಈ ತರ ರಕ್ಷಿತಾ ಶೆಟ್ಟಿ ಅವ್ರು ಬಂದು ನನಗೆ ಈ ತರ ಹೇಳಿದ್ರು ಅಂತ ಮಾತಾಡ್ತಾ ಇರ್ತಾರೆ. ಅಂದ್ರೆ ಡೀಪ್ ಎಕ್ಸ್ಪ್ಲನೇಷನ್ ನಡೀತಾ ಇರುತ್ತೆ ಇವರ ಮಧ್ಯದಲ್ಲಿ. ಕಾವ್ಯ ಮತ್ತೆ ಗಿಲ್ಲಿ ಅವ್ರು ನಡೀತದೆ. ಗಾಯಪಲ್ಲಿ ಅಭಿಷೇಕ್ ಅವರು ಕೂಡ ಬರ್ತಾರೆ. ಅಭಿಷೇಕ್ ಅವ್ರಿಗೂ ಕೂಡ ಅವ್ರ ಹತ್ರನೇ ಕೇಳು ಅಂತ ಹೇಳ್ತಾರೆ. ಎಸ್, ಇದಾಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಈ ಕಡೆ ಅಶ್ವಿನಿ ಗೌಡ ಅವರು ಬಂದು ಏನ್ ಹೇಳ್ತಾರೆ ಅಂತ, ನನ್ಗೇನಾದ್ರು ಅವಳು ರಕ್ಷಿತಾ ಶೆಟ್ಟಿ ಏನಾದ್ರು ದೆವ್ವ ಬಂದು ಸೀರೆ ಹಾಕೊಂಡು ಏನೋ ಎದುರಿಸ್ಬಿಟ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಇಲ್ಲಿ ದೆವ್ವ ಭೂತ ನಾಗವಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೆ ಜಾನ್ವಿ ಅವರು ಮತ್ತೆ ಈ ಕಡೆ ಅಶ್ವಿನಿ ಗೌಡ ಅವರು. ಸೊ ಅದೇನು ಹೇಳ್ತಾರಲ್ಲ, ಇವ್ರುಗಳೇ ಮಾಡಿದ ತಪ್ಪುಗಳನ್ನ ತಗೊಂಡೋಗಿ ಮೇಕೆ ತಾನ್ ತಿನ್ಬಿಟ್ಟು ಕೋತಿ ತಾನ್ ತಿನ್ಬಿಟ್ಟು ಮೇಕೆ ಬಾಯಿಗೆ ಮೆತ್ತುತ್ತು ಅಂತ ಹೇಳ್ತಾರಲ್ಲ, ಹಂಗೆ ಇವ್ರು ಮಾಡಿದ ತಪ್ಪನ್ನ ತಗೊಂಡೋಗಿ ರಕ್ಷಿತಾ ಅವ್ರ ಮೇಲೆ ಎತ್ತಾಗ್ತಾ ಇದಾರೆ. ಇಲ್ಲಿ ಇಲ್ಲ, ಅವ್ರಿಗೆ ಒಂದು ಸ್ವಲ್ಪ ಸುದೀಪ್ ಸರ್ ಏನಾದ್ರು ಈ ವೀಕಲ್ಲಿ ನಿಜ ಬೈದಿಲ್ಲ ಅಂತಂದ್ರೆ, ನನ್ನ ಪ್ರಕಾರ ಬಿಗ್ ಬಾಸೇ ಒಂಥರ ಸ್ಕ್ರಿಪ್ಟೆಡ್ ಶೋ ಆಗಿಬಿಡುತ್ತೆ. ಆ್ಯಂಡ್ ನೋಡೋಕೆ ತುಂಬ ಇಂಟ್ರೆಸ್ಟ್ ಬರಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನಂತಂದರೆ, ಅವ್ರಿಗೂ ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿ. ಯಾಕಂದರೆ ಇವಾಗ ಹೌದು ರೆಸ್ಪೆಕ್ಟೆಡ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಸ ಸೀನಿಯರ್ ಆಗಿ ಒಬ್ಬ ಜೂನಿಯರ್ಗಳಿಗೆ ಅಲ್ಲಿರುವಂಥ, ಯಾಕಂದರೆ ಎಲ್ಲರೂ ಎಂಗೇಜೇ ಇರೋದು. ಆ್ಯಕ್ಚುಲಿ ಮಂಜು ಬಶ್ನಿ ಮತ್ತು ಇವರು ಒಂದೇ ಏಜ್ ಕ್ಯಾಟಗರಿಲಿ ಇರೋದ್ರಿಂದ ಬುದ್ಧಿವಾದ ಹೇಳ್ಬೋದಾಗಿತ್ತೇನೋ, ಇಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ಬೋದಾಗಿತ್ತೇನೋ. ಶ್ರುತಿ ಮ್ಯಾಮ್ ಯಾವ ರೀತಿ ಇವ್ರು ಫಸ್ಟ್ ಬಂದಿದ್ದು ಏನಂತ ಹೇಳಿದ್ರು ಅಂದರೆ, ಸ್ಟೇಜ್ ಬಂದಾಗ ನಾನು ಶ್ರುತಿ ಮ್ಯಾಮ್ ಒಬ್ಬರೇ ಗೆದ್ದಿರೋದು, ಅದನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ರು. ಬ್ರೇಕ್ ಮಾಡೋ ಹಾಗಿದ್ರೆ ಆ ಥರ ಕ್ಯಾರೆಕ್ಟರ್ ಇಟ್ಕೊಳ್ಳಿ, ಒಂದು ಸ್ಟ್ರಾಂಗ್ ಒಂದು ನಿರ್ಧಾರ ತಗೊಳ್ಳಿ. ನಿಮ್ಮ ಹತ್ರ ಚೆನ್ನಾಗಿ ಛಲ ಇದೆ, ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಡೋದಷ್ಟೇ. ಎಸ್, ಇದಾಗಿದ್ದ ನೆಕ್ಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಪ್ರೋಮೋ ಇದೊಂದ್ರೆ ಸೆಗ್ಮೆಂಟ್ ಬರುತ್ತೆ. ಮ್ಯಾಗಿ ತಗೊಂಡ್ಬರ್ತಾರೆ, ಅದನ್ನ ಕೂಡ ಕುಕ್ ಮಾಡಿ ಅದೊಂದು 10 ನಿಮಿಷ ಎಳಿತಾರೆ. ಅದನ್ನು ಬೇಡವಾಗಿತ್ತೇನಪ್ಪ ನನ್ನ ಪ್ರಕಾರ. ಅದು ಆಕ್ಚುಲಿ ಮ್ಯಾಗಿ ಅಲ್ಲ, ನೂಡಲ್ಸ್ ಅದು. ಹೌದು. ಸೊ ನೂಡಲ್ಸ್ ಅಡ್ವರ್ಟೈಸ್ಮೆಂಟ್ ತಗೊಂಡ್ಬರ್ತಾರೆ, ಗ್ಯಾಪಲ್ಲಿ ಕುಕ್ ಮಾಡ್ತಾರೆ, ಎಲ್ಲರೂ ತಿಂತಾರೆ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಸೆಗ್ಮೆಂಟ್ ಅವರು ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ಒಂದು 4 ಫೈನಲಿಸ್ಟ್ ಯಾರಿದ್ರು ಅವ್ರಿಗೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಅವರು. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರ ಪಾಪ ಬೇಜಾರಾಗಿರ್ತಾರೆ. ಗಿಲ್ಲಿ ಅವರು ಅಂದ್ರೆ ಬೇರೆ ಯಾರು ಎಕ್ಸೆಪ್ಟ್ 4 ಜನ ಬಿಟ್ಬಿಟ್ಟು ಬೇರೆ ಯಾರಿಗೂ ಇರಲ್ಲ ಇಲ್ಲಿ. ಆಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನಿಮಗೂ ಕೂಡ ಒಂದು ಅವಕಾಶ ಕೊಡ್ತೀವಿ, ನೀವೆರಡು ಸಪ್ರೇಟ್ ಟೀಮ್ ಆಗಿ ಮಾಡ್ತಾರೆ, ಬಿಗ್ ಬಾಸ್ ಅವರೇ ಮಾಡ್ತಾರೆ ಅಂತ ಅನ್ಸುತ್ತೆ. ಒಂದು ಟೀಮು ಚಂದ್ರಪ್ರಭಾ ಟೀಮು, ಇನ್ನೊಂದು ಈ ಕಡೆ ಟೀಮು ಗಿಲ್ಲಿ ಒಂದು ಟೀಮು. ಸೊ ಈ ಅಷ್ಟು ಜನಗಳು ಸೇರ್ಕೊಂಡು ಫಸ್ಟ್ ಅಂದ್ರೆ BB ರೋಸ್ಟ್ ಅಂತ ಒಂದು ಕಾನ್ಸೆಪ್ಟ್ನ ಇಟ್ಬಿಟ್ಟು, ಅಂದ್ರೆ 4 ಕಂಟೆಸ್ಟೆಂಟ್ಗಳಿಗೆ ಫೇವರಿಸಮ್ ಆಗಿ ಮಾಡಬೇಕು. ಅಂಡ್ ಈ ಕಡೆ ಯಾರು ಆಪೋಸಿಟ್ ತಂಡ ಇರ್ತಾರೆ ಅವ್ರಿಗೆ ಉರಿಸ್ಬೇಕು, ಖುಷಿ ಪಡಿಸ್ಬೇಕು. ಆಕ್ಚುಲಿ ಏನಂತಂದ್ರೆ, ಇದು ಮೇನ್ ಟಾಪಿಕ್ ಏನಂದ್ರೆ, ಆ ಒಂದು 5 ಫೈನಲಿಸ್ಟ್ಗಳನ್ನ ಖುಷಿ ಪಡಿಸ್ಬೇಕು ಅಷ್ಟೇ. ಇವರ ಒಂದು ಡಿವೈಡೆಡ್ ಗ್ರೂಪ್. ಒಂದ್ ಕಡೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗ್ತಾರೆ, ಇನ್ನೊಂದ್ ಕಡೆ ಚಂದ್ರಪ್ರಭಾ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಫಸ್ಟ್ ಗಿಲ್ಲಿ ನಟ ಅವ್ರು ಬಂದು ಮತ್ತೆ ಕಾವ್ಯ ಅವ್ರು ಬಂದು ಒಂದು ಸ್ಕಿಟ್ ನ ಮಾಡ್ತಾರೆ. ಸ್ಕಿಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರೋಗೆ ರಕ್ಷಿತಾ ಅವ್ರ ಬಗ್ಗೆ ಇಮಿಟೇಟ್ ಮಾಡೋದು, ಕಾವ್ಯ ಆಮೇಲೆ ಆಕ್ಚುಲಿ ನನ್ನ ಪ್ರಕಾರ. ಸೊ ನಿನ್ನೆ ಗಿಲ್ಲಿ ನಟ ಅವರು ಒಂದು ಏನು ರೋಸ್ಟಿಂಗ್ ಇತ್ತಲ್ಲ, ಸೊ ಕಾವ್ಯ ಅವರು ಗಿಲ್ಲಿ ನಟ ಅವರು ಈ ಒಂದು ತಂಡ ಏನು ಮಾಡಿದ್ರಲ್ಲ, ಅವ್ರು ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಅಂತ. ಅಂದ್ರೆ ತೀರಾ ನಗುವಂತ ನಗು ಏನು ಬರಲಿಲ್ಲ. ಕಂಪ್ಯಾರಿಟಿವ್ಲಿ ಚಂದ್ರಪ್ರಭಾ ಅವ್ರ ಟೀಮ್ ಕಂಪೇರ್ ಮಾಡ್ಕೊಂಡ್ರೆ ಇವ್ರ ಟೀಮ್ ಬೆಟರ್ ಆಗಿತ್ತು. ಹೌದು. ಸೊ ಅಂದ್ರೆ ನಗು ಬರ್ಸೋದಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಅವರು ಆಕ್ಚುಲಿ ಚೆನ್ನಾಗಿ ಬರ್ತಿದ್ರು. ಅದನ್ನ ಸಖತ್ತಾಗಿ ಬರೋದು. ಆಕ್ಚುಲಿ ಸಾಂಗ್ಸ್
ಆಗಿರ್ಬೋದು, ಮಂಜು ಭಾಷಿಣಿ ಅವ್ರು ಸಖತ್ತಾಗಿ ಬರ್ದಿದ್ದಾರೆ ಆಕ್ಚುಲಿ ಲಿರಿಕ್ಸ್. ಜಾನ್ವಿ ಅವ್ರು ಆಕ್ಚುಲಿ ಬರ್ದಿದ್ದಂತೆ, ಬಟ್ ಗೊತ್ತಿಲ್ಲ ಅದು. ಸಖತ್ತಾಗಿ ಅವರು ಕೂಡ ಆಂಕರಿಂಗ್ ಚೆನ್ನಾಗಿ ಮಾಡಿದ್ರು. ಬಟ್ ಎಲ್ಲೂ ನನ್ಗೆ ಏನ್ ಅನ್ಸಿದೆ ಏನಂತಂದ್ರೆ, ಬಿಗ್ ಬಾಸ್ ಅವ್ರು ಯಾಕೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹತ್ರ ಮಾಡ್ತಾ ಇದ್ದೀರಾ ನೀವು? ಫಸ್ಟ್ ಆಫ್ ಆಲ್ ಅಲ್ಲಿ ಅಡಿಗೆ ಸಿಗೋದೇ ಅಪರೂಪ, ಎಲ್ರಿಗೂ ಪಾರ್ಟಿ ಕೊಡ್ಬೇಕು. ಏನ್ ಬರೀ ಫೈನಲಿಸ್ಟ್ ಮಾತ್ರ ಪಾರ್ಟಿ ಕೊಟ್ಬಿಟ್ಟು ಇವರು ಆಕ್ಚುಲಿ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು ಹೇಳ್ತಾರೆ ಗಿಲ್ಲಿ ನಟ ತಂಡ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಎರಡನೇ ಒಂದು ಸೆಗ್ಮೆಂಟ್ ಬರುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಅಂತಂದ್ರೆ 4 ಕಂಟೆಸ್ಟೆಂಟ್ಗಳಿಗೆ, ಫೈನಲಿಸ್ಟ್ಗಳಿಗೆ ಒಂದು ಒಳ್ಳೆ ಅಡಿಗೆನ ಮಾಡ್ಕೊಡ್ಬೇಕು. ಅಂಡ್ ಆಪೋಸಿಟ್ ತಂಡ ಏನು ಚಂದ್ರಪ್ರಭಾ ತಂಡ ಅಥವಾ ಈ ಕಡೆ ಈ 2 ಟೀಮ್ ಇತ್ತಲ್ಲ, ಅವ್ರ ಆಪೋಸಿಟ್ ತಂಡಗಳಿಗೆ ಅಂದ್ರೆ ಕಹಿಯಾದಂತ ಒಂದು ಪದಾರ್ಥಗಳನ್ನ ಕೊಟ್ಬಿಟ್ಟು ಅವ್ರಿಗೆ ರೀಸನ್ಗಳನ್ನ ಕೊಡಬೇಕು ಅಂತ ಇದೊಂದು ಅಡಿಗೆ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇಲ್ಲಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಕ್ಚುಲಿ ಇಲ್ಲಿ ರೆಪ್ರೆಸೆಂಟೇಟಿವ್ ಏನಂತಂದ್ರೆ ಹಲ್ವಾ ಮಾಡಿರ್ತಾರೆ, ಕ್ಯಾರೆಟ್ ಹಲ್ವಾ, ಮತ್ತೆ ಈ ಕಡೆ ಏನೇನೋ ಇಕ್ಕಿರ್ತಾರೆ ಐಟಮ್ಸ್ಗಳು. ಸೊ ಒಬ್ಬೊಬ್ರು ದಾಳಿಂಬೆನ ರಾಶಿಕಾಗಿ ಹೋಲಿಸ್ತಾರೆ, ಅಭಿಷೇಕ್ ಅವರು ದಾಳಿಂಬೆ ಹೋಲಿಸ್ತಾರೆ, ಇನ್ನೊಂದ್ ಕಡೆ ಕ್ಯಾರೆಟ್ ಹಲ್ವಾ ಬಂದ್ಬಿಟ್ಟು ಲೈಕ್ ಇವ್ರಿಗೆ ಆಡಿಸ್ತಾರೆ ಸ್ವೀಟ್ ಹಾರ್ಟ್ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ. ಸೊ ಚೆನ್ನಾಗಿ ಎಲ್ಲರೂ ಸೆಗ್ಮೆಂಟ್ಗಳು ಮಾಡ್ತಾರೆ. ಆಮೇಲೆ ನಮ್ಮ ಇವ್ರಿಗಪ್ಪ ಕಾಕ್ರೋಚ್ ಅವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ, ಅಣ್ಣ ನೀನ್ ನೋಡಕ್ಕೆ ತುಕ್ಕಿಡಿದಿರೋ ಕಬ್ಬಣ ತರ ಇದೆಯಾ, ಬಟ್ ನಿನ್ನ ಹಾರ್ಟ್ 24 ಕ್ಯಾರೆಟ್ ಗೋಲ್ಡ್ ಅಂತ ಅಂತಾರೆ. ಅಬ್ಬಾ ಏನ್ ನೈಸ್, 24 ಕ್ಯಾರೆಟ್ ಇಟ್ಟಿರ್ತಾರೆ, ಅದಕ್ಕೆ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಾರೆ. ಸೊ ಇವ್ರದೊಂದು ಚೆನ್ನಾಗಿತ್ತು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ, ಈ ಕಡೆ ಚಂದ್ರಪ್ರಭಾ ಟೀಮ್ ಅವರು ಏನೊಂದು ಯಾವ್ದೋ ಬೇಳೆ ಪಲ್ಯ ಪಾಯಸ ಮಾಡಿರ್ತಾರೆ. ಇವರು ಒಂದೊಂದರ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಡ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಟ್ವಿಸ್ಟ್ ಇರೋದು, ಎರಡೂ ತಂಡದಲ್ಲಿ ಕಂಪ್ಯಾರಿಟಿವ್ ಮಾಡಿ ನೋಡಿದಾಗ ಸೊ ಚಂದ್ರಪ್ರಭಾ ಟೀಮ್ ವಿನ್ ಆಗುತ್ತೆ. ಅವರು ಲೈಕ್ ಅರ್ಹತೆ ಪಡ್ಕೊಳ್ತಾರೆ ಟೇಬಲ್ ಲೈಕ್ ಡಿನ್ನರ್ ಮಾಡೋದಕ್ಕೆ. ಆಕ್ಚುಲಿ ನನಗೆ ಪಾಪ ಅಂತ ಅನ್ಸಿದ್ದು ಗಿಲ್ಲಿ ನಟ ಪಾಪ ನೋಡ್ತಾ ಇರ್ತಾರೆ, ಹಂಗ ಹೋಗಿ ಒಂದು ಪೀಸ್ ಎತ್ಕೊಂಡ್ ಬರ್ತಾರೆ, ಅದು ತಿಂದಿರುವ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಅಂದ್ರೆ ಇವರು ಎಲ್ಲರೂ ಅನ್ಕೊಂಡ್ಬಂದ್ರು ಅಂತ ಅನ್ಕೊಂತೀನಿ. ಅವ್ರ ಬಾಯಿಗೆ ಹಾಕಿಲ್ಲ, ರಕ್ಷಿತ್ ಅವ್ರು ಕೊಟ್ಟಿದ್ದು ಆಕ್ಚುಲಿ. ಇದಾದ್ಮೇಲೆ ಗಿಲ್ಲಿ ನಟ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಆಕ್ಚುಲಿ. ಎಲ್ಲರೂ ಬಂದು ಅವರಲ್ಲಿ ಡ್ಯಾನ್ಸ್ ಆಡ್ಕೊಂಡು ಕೂತಿರ್ತಾರೆ, ಈ ಕಡೆನೂ ಇವರು ಎಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾರೆ ಸಾಂಗಿಂಗ್ ಎಲ್ಲ ಹಾಕೊಂಡು. ಸೊ ನನಗೆಲ್ಲ ಒಂದ್ ಕಡೆ ಮೋಸ ಆಯ್ತು ಅಂತ ಅನಿಸ್ತು. ಪಾಪ ಎಲ್ರಿಗೂ ಕೊಡ್ಬೇಕಾಗಿತ್ತು. ಊಟ ಅಂತ ಬಂದಾಗ ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಅದೆಲ್ಲ ಒಂದ್ ಕಡೆ ಪರ್ಸನಲ್ ಆಗಿ ನನಗೂ ಕೂಡ ಅನ್ನಿಸ್ತು. ಊಟ ಅಂತ ಬಂದಾಗ ಎಲ್ರಿಗೂ ಈಕ್ವಲ್ ಆಗಿರ್ಬೇಕು. ವೈ ನಾಟ್ ಅವ್ರಿಗೆ ಮಾತ್ರ ಕೊಡಬೇಕು? ಕಷ್ಟಪಟ್ಟಿದ್ರೆ ಹೌದು ಎಲ್ಲರೂ, ಯಾಕಂದ್ರೆ ಯಾರು ಟಾಸ್ಕ್ ಆಡಿದ್ವಿ ಹಂಗಂದ್ರೆ ಎಲ್ಲರೂ ಟಾಸ್ಕ್ ಆಡಕ್ಕೆ ತಾನೇ ಬಂದಿರೋದು. ಅಂಡ್ ಎಸ್ಪೆಷಲಿ ಕೆಲವರಿಗೆ ಟಾಸ್ಕೇ ಸಿಕ್ಕಿಲ್ಲ. ಧ್ರುವಂತ್ ಅವ್ರಿಗೆ ಪಾಪ ಟಾಸ್ಕೇ ಸಿಕ್ಕಿಲ್ಲ. ಡಾಕ್ ಸತೀಶ್ ಅವ್ರಿಗೂ ಕೂಡ ಟಾಸ್ಕ್ ಸಿಕ್ಕಿಲ್ಲ. ಅವ್ರ ಪಾಪ ಅವ್ರು ಏನ್ ಮಾಡ್ಬೇಕು, ಡಾಕ್ ಸತೀಶ್ ಅವ್ರು ಸಿಗ್ಲೇ ಇಲ್ಲ ಊಟ. ಪಾಪ ಈ ಕಡೆ ಧ್ರುವಂತ್ ಅವ್ರಿಗೆ ಸಿಕ್ತು, ಡಾಕ್ ಸತೀಶ್ ಅವ್ರು ಸಿಗ್ಲಿಲ್ಲ. ಅವ್ರೇನ್ ಪಾಪ ಮಾಡಿದ್ರು? ನನ್ನ ಪ್ರಕಾರ ಊಟ ಅಂತ ಬಂದಾಗ ಬಿಗ್ ಬಾಸ್ ಅವರು ಎಲ್ಲರ ಟಾಸ್ಕ್ ಎಂಟರ್ಟೈನ್ಮೆಂಟ್ಗೆ ಅವ್ರು ಏನೇನ್ ಮಾಡಿಸ್ಕೊಬೇಕಾಗಿತ್ತು ಫುಟೇಜ್ ನ ತಗೊಂಡು ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ಕೊಡಬೇಕಾಗಿತ್ತು. ಎಲ್ರಿಗೂ ಊಟ ಇದೆ, ಹೋಗಿ ಜಾಯ್ನ್ ಆಗಿ ಅಂತ ಅನ್ಬೇಕಾಗಿತ್ತು. ಅದೆಲ್ಲ ತುಂಬಾ ತಪ್ಪು ಮಾಡಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಅದೇ ಮನೆಗೆ ಹೋಗಿ ಮಲಿಕೊಂತಾರೆ. ಸೊ ಬೇಗನೆ ಲೈಟ್ ಆಫ್ ಮಾಡ್ತಾರೆ. ಎಲ್ರಿಗೂ ಡೌಟ್ ಬರುತ್ತೆ ಏನಿತ್ತು ಇಷ್ಟು ಬೇಗ ಲೈಟ್ ಆಫ್ ಮಾಡ್ತಾರೆ ಅಂತ. ಸೊ ಅಗೇನ್ ಮತ್ತೆ ಇವರು ಅಶ್ವಿನಿ ಗೌಡ ಅವರು ಆ ಗೆಜ್ಜೆನ ಇಟ್ಕೊಂಡು ಜಲ್ ಜಲ್ ಅಂತ ಅನಿಸ್ತಾ ಇರ್ತಾರೆ ಇಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಮಲಿಕೊಂತಾರೆ. ಮಲ್ಗಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಐರನ್ ಆನ್ ಮಾಡಿ ಸೊ ಎಲ್ಲರನ್ನ ಎಬ್ಬರಿಸ್ಬಿಟ್ಟು ಲಾನ್ ಬರೋದಕ್ಕೆ ಮೇನ್ ಸೆಗ್ಮೆಂಟ್ ನಿನ್ನೆ ಟಾಪಿಕ್ ಅಲ್ಲಿ ಇದೇನಪ್ಪಾ ಅಂತಂದ್ರೆ ಈ ಒಂದು ಟಾಪಿಕ್ ಏನೇ ಗೈಸ್ ಆಕ್ಚುಲಿ. ಸೊ ಎಲ್ರಿಗೂ ಬಿಗ್ ಬಾಸ್ ಅವರು ಕರೆಸಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ಮಾಡಿದ್ದು ತುಂಬಾ ತಪ್ಪು. ಆಕ್ಚುಲಿ ಅವ್ರು ಮಾಡ್ಬೇಕಾಗಿದ್ದು ಬುಧವಾರನೇ ಮಾಡ್ಬೇಕಾಗಿತ್ತೇನೋ, ಥರ್ಸ್ಡೇ ಮಾಡಿ ತುಂಬಾ ಲೇಟ್ ಆಯ್ತು ಅಂತ ಅನಿಸ್ತು. ಯಾಕಂದ್ರೆ ಇವಾಗ ಉಳಿದಂತ ಕ್ಯಾಂಡಿಡೇಟ್ಗೂ ಕೂಡ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇರ್ತದೆ ಏನಂತಂದ್ರೆ, ಇವಾಗ ಇನ್ನೊಂದ್ಸತಿ ವೋಟಿಂಗ್ ಲೈನ್ ಓಪನ್ ಆಗುತ್ತಂತೆ. ಈ ಎಕ್ಸೆಪ್ಟ್ ರಿಓಪನ್ ಆಗುತ್ತಂತೆ. ಇದು ಯಾವ ತರ ಗುರು, ಇವ್ರು ಹೆಂಗ್ ಬೇಕೋ ಇವರೇ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ಬಿಗ್ ಬಾಸ್ ಯಾರು ಈಗ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದಾರೆ ಗೊತ್ತಾ, ತುಂಬಾ ಲೇಜಿ ಆಗಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಮುಂಚೆ ಬಿಗ್ ಬಾಸ್ ಅವ್ರು ಯಾವ ತರ ಇರ್ತಿತ್ತು ಅಂತಂದ್ರೆ, ಬೆಂಕಿ ಒಂದೊಂದು ಎಪಿಸೋಡು ಕೂಡ ಮಂಡೇ ಬೆಳಗ್ಗೆ ಲೈಕ್ ಏನು ಮಾರ್ನಿಂಗ್ ಸ್ಟಾರ್ಟ್ ಆಗಿ ನೈಟ್ ಅವ್ರಿಗೂ ಏನಾಗುತ್ತೋ ಅದನ್ನ ಅಚ್ಚುಕಟ್ಟಾಗಿ 1.5 ಅವರಲ್ಲಿ ನೀಟಾಗಿ ಎಡಿಟ್ ಮಾಡಿ ತೋರಿಸ್ತಾ ಇದ್ರು. ಈಗ ಹೆಂಗ್ ಬೇಕೋ ಕಟ್ ಮಾಡ್ತಾ ಇದಾರೆ, ಯಾವ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಆ ತರ ಮಾಡ್ತಾ ಇದಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ಏನನ್ಸಿದೆ ಅಂತಂದ್ರೆ, ಜನಗಳಿಗೆ ಇವರೆಲ್ಲ ಒಂದ್ ಸ್ವಲ್ಪ ಮೋಸ ಮಾಡಿದ್ರೇನೋ ಅಂತ ಅನಿಸಿದೆ. ಎಸ್ಪೆಷಲಿ ವೋಟಿಂಗ್ ಅಲ್ಲಿ ಹೆಂಗೆ ಚಂದ್ರಪ್ರಭಾ ಅಂತ ಹೇಳ್ತೀನಿ, ಡಾಕ್ ಸತೀಶ್ ಅವ್ರನ್ನ ಆಚೆ ಕಳಿಸ್ತಾರಲ್ವಾ, ಆಚೆ ಕಳಿಸಿದ್ಮೇಲೆ ಬಿಗ್ ಬಾಸ್ ಏನಂತ ಹೇಳ್ತಾರೆ ಅಂದ್ರೆ, ಜನಗಳ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳ್ತಾರೆ. ಜನಗಳ ನಿರ್ಧರಿಸಿದೇನಂತಂದ್ರೆ ಅತಿ ಕಮ್ಮಿ ವೋಟ್ ಬಂದಿದ್ದು ಡಾಕ್ ಸತೀಶ್ ಅವ್ರಿಗೆ ಮಾತ್ರ, ಅವ್ರನ್ನೇ ಆಚೆ ಕಳಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ಇನ್ನೂ ಒಂದಿನ ವೋಟಿಂಗ್ ಇತ್ತಲ್ಲ, ಇವ್ರು ಮಾಸ್ ಎಲಿಮಿನೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಗೊತ್ತಾ. ಇವಾಗ ಸುದೀಪ್ ಸರ್ ಹೇಳಿದೇನಂತಂದ್ರೆ ಮಾಸ್ ಎಲಿಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಸ್ ಎಲಿಮಿನೇಷನ್ ಮಾಡಿದಾಗ ತೆಗ್ದಾಕ್ರಿ 5 ಜನ ಹೋದ್ರೆ ಒಟ್ಟಿಗೆ ತೆಗ್ದಾಕಿ ಅಲ್ಲಿವರೆಗೂ ಬಿಡಿ, ಸ್ವಲ್ಪ ವೋಟಿಂಗ್ ಆಗೋವರೆಗೂ ಸ್ವಲ್ಪ, ಈಗ ಶುಕ್ರವಾರದವರೆಗೂ ಈವ್ನಿಂಗ್ ವರ್ಗೂ ವೋಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಇವ್ರು ನೋಡಿದ್ರೆ ಶುಕ್ರವಾರ ಬೆಳಗ್ಗೆ ಅಷ್ಟೇ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಐ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕ್ ಬಿಗ್ ಬಾಸ್ ಅನ್ನೋದು ಸದ್ಯಕ್ಕೆ ಇವಾಗ. ಸೊ ಒಟ್ನಲ್ಲಿ ಒಂದು ಆ್ಯಂಗಲ್ ಇಂದ ನೋಡ್ತಾ ಇದ್ರೆ ಬಿಗ್ ಬಾಸ್ ಅವರು ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗ್ತಲ್ಲ ಅಂತ ಅನ್ನಿಸ್ತಾ ಇದೆ. ಎಸ್, ಇಲ್ಲಿ ಆಕ್ಚುಲಿ ಈ ಒಂದು ಟಾಸ್ಕ್ ಏನಿತ್ತು, ಒಂದು ಸೆಗ್ಮೆಂಟ್ ಏನಂತಂದ್ರೆ, ಒಂದೊಂದು ಕಾಯಿಗಳ ತರ ಇಟ್ಟಿರ್ತಾರಲ್ಲ ಇದಕ್ಕೆ, ಸೊ ಅವ್ರ ಚದುರಂಗ ಅಂತಾನೆ ಹೇಳ್ಬೋದು, ಫೋಟೋಸ್ಗಳು ಇಟ್ಟಿರ್ತಾರೆ. ಸೊ ಯಾರಿಗೆ ಈ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು, ಒಬ್ಬೊಬ್ರು ಬಂದು ರೀಸನ್ ಕೊಟ್ಬಿಟ್ಟು ಒಂದೊಂದು ಮುಂದ್ಗಡೆ ಸ್ಟೆಪ್ ಇಡ್ತಾ ಹೋಗ್ತಾ ಇರ್ಬೇಕು. ಬಾಗ್ಲ ಹತ್ರ ಯಾರದು ಫೈನಲ್ ಇರುತ್ತೋ ಅವ್ರ ಮನೆಯಿಂದ ಆಚೆ ಕಡೆ ಹೋಗ್ತಾರೆ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡಾಕ್ ಸತೀಶ್ ಅವ್ರನ್ನೇ ಮಾಡ್ತಾರೆ. ರಕ್ಷಿತ್ ಅವರು ಮತ್ತೆ ಜಾನ್ವಿ ಅವ್ರಿಗೂ ಸ್ವಲ್ಪ ಅಲ್ಲಿ ಲೈಟಾಗಿ ಕಿರಿಕ್ ಆಗುತ್ತೆ. ಏನಂತಂದ್ರೆ ರಕ್ಷಿತ್ ಅವ್ರು ಬಂದು ಜಾನ್ವಿ ಅವ್ರದ್ದು ಫಸ್ಟ್ ಎತ್ತಿಡ್ತಾರೆ. ಸೊ ಜಾನ್ವಿ ಅವ್ರು ಬಂದ್ಬಿಟ್ಟು ಆಮೇಲೆ ರಕ್ಷಿತ್ ಅವ್ರದ್ದು ಎತ್ತಿಡ್ತಾರೆ. ನಾನು ಮಾಡಿದೆ ಅಂತ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ
ಲೈಟಾಗಿ ಕಿರಿಕ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಜಗಳ ಆಗುತ್ತೆ, ಅದು ನೆಕ್ಸ್ಟ್ ಪ್ರೋಮೋದಲ್ಲಿ ತೋರಿಸು. ಬಟ್ ನೆನ್ನೆ ಎಪಿಸೋಡ್ ಕವರ್ ಆಗಿಲ್ಲ, ಬಟ್ ಇವತ್ತಿನ ಬೆಳಿಗ್ಗೆ ಪ್ರೋಮೋದಲ್ಲಿ ಅದನ್ನ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ 90% ಏನಪ್ಪಾ ಅಂತಂದ್ರೆ ಲೈಕ್ ಡಾಕ್ ಸತೀಶ್ ಅವ್ರನ್ನೇ ಮಾಡೋದು, ಆಚೆ ಕಡೆಗೆ ಹೋಗೊಂಬಂದು ಹತ್ರ ನಿಲ್ಲಿಸ್ತಾರೆ. ಸೊ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಹೊರಡಕ್ ಮುಂಚೆ ಅದೇ ಒಂದು ಎನ್ವಾಲಪ್ ಬರುತ್ತೆ, ಜನಗಳ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ ಸತೀಶ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಮೇ ಬಿ ಜನಗಳ ತೀರ್ಮಾನ ಅಂತಿಮ ತೀರ್ಮಾನ ಅಂತಂದ್ರೆ ಕಮ್ಮಿ ಓಟು ಮಂಜು ಭಾಷ್ಣಿ ಅವ್ರಿಗೆ ಬಂದಿರುತ್ತೆ ಅಂತ ಎಲ್ಲ ಒಂದ್ ಕಡೆ ಅವ್ರು ಹೇಳ್ತಾರೆ. ನನಗೂ ಹಂಗೆ ಅನ್ನಿಸ್ತು, ಮೇ ಬಿ ಮಂಜು ಭಾಷ್ಣಿ ಅವ್ರು ಹೋಗ್ಬೋದು. ಡಾಕ್ ಸತೀಶ್ ಅವ್ರು ಸ್ವಲ್ಪ ಪಾಪ್ಯುಲಾರಿಟಿ ಇದೆ, ಓಟ್ ಹಾಕಿರ್ತಾರೆ. ಅಂಡ್ ಮೋರ್ ಓವರ್ ಅವ್ರು ಇನ್ನೊಂದು ಸ್ವಲ್ಪ ನೋಡೋಣ ಇನ್ನೊಂದು 2 ವೀಕ್, ಯಾಕಂದ್ರೆ ನನಗೇನು ಮಂಜು ಭಾಷ್ಣಿ ಅವರು ಟಾಸ್ಕ್ ಆಡ್ತಾರೆ ಅಂತ ಅನ್ಸಲ್ಲ ಗುರು. ಯಾಕಂದ್ರೆ ನೀ ಪೇನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಟಾಸ್ಕ್ ಆಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಯಾಕಂದ್ರೆ ಡಾಕ್ ಸತೀಶ್ ಅವ್ರಿಗೆ ಆಡೋಕ್ ಚಾನ್ಸ್ ಸಿಕ್ಕಿಲ್ಲ, ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಚಾನ್ಸ್ ಸಿಕ್ಕಿಲ್ಲ. ಇವರು ಹೋಗಲ್ಲ ಅಂತ ಹೇಳ್ತಾರೆ ನನಗೆ. ಸೊ ಆ ತರ ಅಂದ್ರೆ ಒಂದು ಚಾನ್ಸ್ ಸಿಗ್ಬೇಕು, ಅವ್ರಿಗೂ ಸಿಗ್ಬೇಕು ಅಂತ ಅನಿಸ್ತು ನನಗೆಲ್ಲೋ. ಸೊ ನನ್ನ ಪ್ರಕಾರ ಅವರು ವೋಟಿಂಗ್ ಲಿಸ್ಟ್ನು ಕೂಡ ತೋರಿಸಿಲ್ಲ, ಹಾಗೆ ಡೈರೆಕ್ಟಾಗಿ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ. ಜನಗಳ ನಿರ್ಧಾರ ಮಾಡಿದ್ದು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಕೂಡ ನಿರ್ಧಾರ ಮಾಡಿದ್ದು ಒಬ್ಬರನ್ನೇ, ಅದು ಡಾಕ್ ಸತೀಶ್, ನೀವು ಆಚೆ ಹೋಗ್ತಾ ಇದ್ದೀರಾ. ನೆನ್ನೆ ಎಪಿಸೋಡು ಡಾಕ್ ಸತೀಶ್ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿಗೆ ಎಪಿಸೋಡ್ ನಿಂತ್ಕೊಂಡಿದೆ. ಸೊ ಅದಾದ್ಮೇಲೆ ಕೂಡ ಸ್ಪಂದನ ಸೋಮನವ್ರಿಗೆ ಮತ್ತೆ ಈ ಕಡೆ ಕಾಕ್ರೋಚ್ ಸುದೀರ್ ಲೈಟ್ಗೆ ಕ್ಲಾಶ್ ಆಗುತ್ತೆ. ನಾನೇನು ಮಾಡಿದ್ದೀನಿ ನಿನಗೆ ಅನ್ನೋದು ಒಂದು ಅವ್ರು ವೋಟ್ ಮಾಡೋದಕ್ಕೆ, ಸೊ ಆಚೆ ಕಡೆ ಇಡೋದಕ್ಕೆ ಏನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಒಂದು ಕ್ಲಾಶ್ ಆಗುತ್ತೆ. ಸೊ ಒಟ್ಟಲ್ಲಿ ಸುಧೀರ್ ಅವರು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀನೇನು ಮಾಡ್ಲೇ ಇಲ್ಲ, ರಾಶಿಕ್ ಅವ್ರು ಬಿಟ್ಕೊಟ್ಬಿಟ್ಟೆ, ನೀನು ಬರೀ 10% ಅಷ್ಟೇ ಇದ್ದಿದ್ದು, 50% ಇದ್ರೆ ಫೈಟ್ ಇರ್ಬೇಕು. ಅದು ನನ್ಗೆ ಯಾಕೋ ತಪ್ಪು ಅಂತ ಅನಿಸ್ತದೆ ಆ ವರ್ಡಿಂಗ್ಸ್ ಯೂಸ್ ಮಾಡ್ತಾ ಇರೋದು, ಜನಗಳ ಸಿಂಪತಿ. ಅವ್ರಿಗೇನು ಗೊತ್ತೇ ಇಲ್ವಲ್ಲ ಗುರು. ಅವ್ರನ್ನ ಈ ಆಕ್ಚುಲಿ ಸ್ಪಂದನ ಅವ್ರಿಗೆ ಮಾತಾಡಕ್ ಬರ್ತಲ್ಲ, ಬೇರೆಯವ್ರನ್ನಾಗಿರೋ ಸಖತ್ತಾಗಿ ಮಾತಾಡಿರೋರು. ಅವರೆಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೇನೆ ಬೇರೆ ತರನೇ ಮಾತಾಡಕ್ ಹೋಗ್ತಾ ಇದಾರೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಸ್ಪಂದನ ಅವರು ಸ್ವಲ್ಪ ಮೆಚ್ಚೋ ಕೆಲಸ ಬಿಡ್ಬೇಕು. ನೀನ್ ಉರ್ಕೊಂಡ್ರೆ ನೀನ್ ಉರ್ಕೋ, ನೀನ್ ಇರೋದ್ರೆ ಹಂಗಿರೋ ಅಂತ ಅನ್ನತ್ರ ಇದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಎಲ್ಲಿವರೆಗಾರ ಕರ್ಕೊಂಡು ಹೋಗುತ್ತೆ ಅವ್ರನ್ನ. ಫೈನಲಿಸ್ಟ್ ಆಗುವಂತ ಕಂಟೆಂಟ್ ಪೊಟೆನ್ಷಿಯಲ್ ಅವ್ರ ಹತ್ರ ಇದೆ. ಸೊ ಎಲ್ಲೋ ಅದನ್ನ ಬಿಡಬೇಕು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಜನದ ಸಿಂಪತಿ ಅಂತ ಪದೇ ಒಳಗಡೆ ಹೇಳೋದನ್ನ ಧ್ರುವಂತ್ ಅವರು, ಜಾನ್ವಿ ಅವರು ಮತ್ತೆ ಈ ಕಡೆ ಅಶ್ವಿನಿ ಗೌಡರು, ಇವ್ರು 3 ಜನ ಸೇರ್ಕೊಂಡು ರಕ್ಷಿತಾ ಶೆಟ್ಟಿಗೆ ಪಾಪ ಹುಡುಗಿನ ಒಂದು ಮೂಲೆ ಗುಂಪು ಮಾಡ್ತಾ ಇದಾರೆ ಎಲ್ಲರೂ ಸೇರ್ಕೊಂಡು. ಒಟ್ಟಲ್ಲಿ ಇವತ್ತಿನ ಎಪಿಸೋಡ್ ಅದೆಲ್ಲ ಗೊತ್ತಾಗುತ್ತೆ. ಸೊ ಶನಿವಾರ ಸೊ ಈ ಒಂದು ಪಾಯಿಂಟ್ನ ಎತ್ಕೊಂಡು ಸುದೀಪ್ ಸರ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಅರ್ಧ ಗಂಟೆ 3/4 ಗಂಟೆ 3 ಜನಕ್ಕೆ ಹಾಕೊಂಡು ರುಬ್ಬೇಕು. ಎಸ್ಪೆಷಲಿ ಅಶ್ವಿನಿ ಗೌಡ ಅವ್ರಿಗಂತೂ ರುಬ್ಗುಂಡ್ ಹಾಕ್ಬಿಟ್ಟು ಚೆನ್ನಾಗಿ. ಬೇರೆ ಎಲ್ಲ ಮಾತಾಡ್ಲಿ ಪರವಾಗಿಲ್ಲ, ಬಟ್ ಈ ತರ ಬೇರೆಯವ್ರಿಗೆ ಇವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ಬೇಕು, ಬೇರೆಯವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಆ ವರ್ಡಿಂಗ್ಸ್ ನ ಮತ್ತೆ ತಗೊಳ್ಳೇಬೇಕು, ಪಾಯಿಂಟ್ ನ ತಗೊಳ್ಬೇಕು. ಏನಾರು ಅದು ತಗೊಳ್ಳಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಅಷ್ಟೇ ಬಿಗ್ ಬಾಸ್ ಕತೆ ಮುಗೀತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಗೈಸ್ ನೆನೆ ಎಪಿಸೋಡ್ ಇಲ್ಲಿ ನಿಂತಿದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಶಾರ್ಟ್ ವಿಡಿಯೋಗಳು ಕೂಡ ದಯವಿಟ್ಟು ಹೋಗಿ ನೋಡಿ, ನಾವು ಇನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಏನು ಅನ್ಸುತ್ತಾ ಅಲ್ಲಿ ಶಾರ್ಟ್ ವಿಡಿಯೋಗಳು ನೋಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವನ್ನ ಏನು ಮಾಡ್ತೀನಿ. ಬಾಯ್.